ಇರುವಂಥ ಎಲ್ಲ ದೇವತೆಗಳು ಇಲ್ಲಿ ಕೂಡ ಇದ್ದಾವೆ. ಅದನ್ನು ಅವರೇ ಈಗಾಗಲೇ ಹೇಳಿದರು. ವರ್ಷಕ್ಕೊಂದು ಸಲ ಉಜಿರೆಯ ಜಾತ್ರೆಯನ್ನು ನೋಡಲಿಕ್ಕೆ ಧರ್ಮಸ್ಥಳದ ದೇವರು ಬರ್ತಾರೆ, ಪರಿವಾರ ದೇವತೆಗಳು ಬರ್ತಾರೆ ಅಂತೇಳಿ. ವಿಶೇಷವಾಗಿ ಅಲ್ಲಿ ಯಕ್ಷಗಾನದ ಸೇವೆಯನ್ನು ಮಾಡಿದಾಗ ಅದರ ಮೊದಲನೆಯ ಇದಾಗಿ ನಮ್ಮ ಉಜಿರೆಯ ಪಡವೇಟ್ನಾಯರ ಮನೆಗೆ ಬಂದು ಗದ್ಯ ಸೇವೆಯನ್ನು ಮಾಡುವಂಥ ಕ್ರಮ ಇದೆ ಅಂತ ಕೇಳಿ ಅದು ಈಗಲೂ ನಡೀತದೆ. ಹರ್ಷೇಂದ್ರ ತಿಳಿದುಕೊಂಡ ಮಾತನ್ನು ಹೇಳಿದರು. ಸಂಬಂಧಗಳು ಹೇಗಿರ್ತವೆ ಅಂತ ಹೇಳಿದ್ದಕ್ಕೆ ಒಂದು ಉದಾಹರಣೆ. ವಿಶೇಷವಾಗಿ ಇವತ್ತು ಭೀಷ್ಮ ಏಕಾದಶಿ, ವಿಷ್ಣು ಸಹಸ್ರನಾಮವನ್ನು ಹೇಳಿದಂಥ ದಿವಸ ಅಂತ ಕೂಡ ಹೇಳ್ಬೋದು. ಭೀಷ್ಮಾಚಾರ್ಯರಿಗೂ ಕೃಷ್ಣನಿಗೆ ಹೇಳಿದಂಥ ವಿಷ್ಣು ಸಹಸ್ರನಾಮದ ಭೀಷ್ಮ ಏಕಾದಶಿ ಅಂತ ಹೇಳಿದರೆ ತಪ್ಪಾಗಲಿಕ್ಕೆ ಭಾಳ ಒಳ್ಳೆಯ ಸುಸಂದರ್ಭ ನಾವೆಲ್ಲರೂ ಇದ್ದೇವೆ. ನಮಗೆ ಗೊತ್ತಿಲ್ಲ ಈ ಕೆಲಸ ಯಾವ ರೀತಿಯಲ್ಲಿ ಆಗ್ತದೆ ಅಂತೇಳಿ. ಎಲ್ಲರೂ ನಾವು ಹೇಳೋದು ಗಣೇಶರು ಮಾಡಿದರು, ಮೋಹನರು ಮಾಡಿದರು, ಇಲ್ಲ ಪ್ರತಾಪರು ಮಾಡ್ತಾರೆ, ಶರತ್ಬೇಟವರು ಮಾಡಿ, ಇದೆಲ್ಲ ಮಾಡಿಸೋದು ಯಾರು ಅಂತ ಕೇಳಿದರೆ ಜನಾರ್ದನ ಸ್ವಾಮಿ. ಯಾರಿಗೆ ಯಾರ ಕೈಯಲ್ಲಿ ಯಾವ ಕೆಲಸವನ್ನು ಯಾವಾಗ ಮಾಡಬೇಕಾ ನಿರ್ಧಾರ ಮಾಡಿದ್ದು ದೇವರು ಮಾತ್ರ. ನಾವು ಖಾಲಿ ಬರುವುದು ಮಾತ್ರ. ನಮ್ಮ ಚಿತ್ತಕ್ಕೆ ಪ್ರೇರಣೆ ಕೊಡುವಂಥವರು ಜನಾರ್ದನ ಸ್ವಾಮಿ. ಇವತ್ತು ಭಾಳ ಒಳ್ಳೆಯ ರೀತಿಯ ಆಮಂತ್ರಣ ಪತ್ರಿಕೆಯನ್ನು ಮೋಹನ್ ಮತ್ತು ಅವರ ತಂಡ ರೆಡಿ ಮಾಡಿದ್ದಾರೆ. ಭಾಳ ಸಂತೋಷ ಆಗ್ತದೆ. ನಾನು ಕೂಡ ಭಾಳ ಸಭೆಯ ನಂತರ ಇದು ಒಳ್ಳೆಯ ಒಂದು ಆಮಂತ್ರಣ ಪತ್ರಿಕೆಯನ್ನು ನೋಡಿದ್ದು. ಹರ್ಷೇಂದ್ರ ಕುಮಾರ್ ಹೇಳಿದಾಗೆ ಆಮಂತ್ರಣ ಪತ್ರಿಕೆ ನಮಗೆ ಉಜಿರೆಯವರಿಗೆ ಅಲ್ಲ, ಉಜಿರೆಯವರು ನಿಂತುಕೊಂಡು ಈ ಬ್ರಹ್ಮ ಕೆಲಸವನ್ನು ಮಾಡುವಂಥದ್ದು. ಆಮಂತ್ರಣ ಪತ್ರಿಕೆ ಯಾರಿಗಂತ ಆಮಂತ್ರಿಸಿ ಯಾರಿಗಂತ ಕೇಳಿ ಹೊರಗಿನವರನ್ನು ಅವರನ್ನು ಆಮಂತ್ರಿಸಿದ ಕೆಲಸವನ್ನು ನಾವೆಲ್ಲ ಮಾಡಬೇಕು. ನಮ್ಮ ಊರ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಹೊರಗಿನವರು ಅತಿ ಹೆಚ್ಚಾಗಿ ಬರಬೇಕು. ಇನ್ನು ಬೇರೆ ತುಂಬ ಕೆಲಸಗಳಿದ್ದಾವೆ. ನಿಮ್ಮ ಕೈಯಲ್ಲಿ ಆಮಂತ್ರಣ ಪತ್ರಿಕೆ ಬಂದಾಗ ನನ್ನ ಹೆಸರು ಆಗಲಿಲ್ಲ ಅಂತ ಹೇಳಿಬಿಡಿ, ನಿಮ್ಮ ಹೆಸರು ಜನಾರ್ದನ ಸ್ವಾಮಿಯಲ್ಲಿ ಶಾಶ್ವತವಾಗಿ ಉಳಿಯುವಂಥ ಕೆಲಸವನ್ನು ನಾವು ಮಾಡಿದರೆ ಮಾತ್ರ ನಾವು ಈ ಬ್ರಹ್ಮೋತ್ಸವನ ಮಾಡಿದ ಸಾರ್ಥಕ ಅಂತ ಹೇಳ್ತಾರೆ. ಅದು ಒಂದು ಒಡೆಯೂರು ಶ್ರೀಗಳ ಒಂದು ಮಾತಿದೆ, ನಾನು ನನ್ನದು ಎಂಬುದು ಶೂನ್ಯವಾಗಿರಲಿ ಅಂತ. ಯಾರು ಎಷ್ಟು ಮಾಡಿದರೂ, ಯಾರು ದೊಡ್ಡ ಕೊಡಲಿ ಚಿಕ್ಕದೇ ಒಂದು ದಿವಸ ಶ್ರಮದಾನ ಮಾಡಿದರೂ ಕೂಡ ಅದು ದೇವರಿಗೆ ಅರ್ಪಣೆ ಆಗ್ತದೆ. ಆ ದೃಷ್ಟಿಯನ್ನು ಇಟ್ಟುಕೊಂಡು ನಾವು ಈ ಬ್ರಹ್ಮಕಲಸನ ಯಶಸ್ವಿಯಾಗಿ ಮಾಡುವಂಥ ದೇವರಲ್ಲಿ ಪ್ರಾರ್ಥಿಸ್ತಾ ಎಲ್ರಿಗೂ ದೇವರು ಒಳ್ಳೆಯದನ್ನು ಮಾಡಿ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್.